ನೇಹಾ, ನಾನು ನಿನ್ನ ಹತ್ರ ಇವತ್ತು ಒಂದು ವಿಚಾರ ಮಾತಾಡ್ಬೇಕು ಕಣ. 2 ದಿನ ಅಂತ ಹಿಂಗೆ ಬಾಡಿಗೆ ಮನೆ ಆಗಿರೋದು, ನೀನು ನಿಮ್ಮ ಸ್ವಂತ ಮನೆ ಆಗಿರೋದು, ಇಬ್ಬರು ಒಟ್ಟಿಗೆ ಬಾಡಿಗೆ ಮನೆ ಮಾಡ್ಕೊಳ್ಳೋಣ. ನಿಂಗೆ ಸ್ವಂತ ಮನೆಯೂ ಬೇಡ, ನಾನು ಬಾಡಿಗೆ ಮನೆ ಆಗಿದ್ದೀನಲ್ಲ, ಇಲ್ಲ ಅದ ಮನೆ ಆಗಿರೋಣ ಅಂತ. ಸುಮ್ಕ ಯಾಕೆ ಹೇಳು, ಬಾಡಿಗೆ ಕಟ್ಕೊಂಡು ಇದು ಮಾಡೋದು, ನೀನು ಅಲ್ಲಿರೋದು ಬೇಡ. ಗಂಡ ಹೆಂಡ್ತಿ ಮ್ಯಾಗ ಒಟ್ಟಿಗೆ ಇರಬೇಕು. ಆಮ್ಯಾಗ ನಾನೇನಾದ್ರು ಅಕಸ್ಮಾತ್ ನಿಮ್ಮ ಮನೆ ಯಾಕೆ ಬಂದೀನಿ ಅಂದ್ರೆ ಜನ ಎಲ್ಲ ಏನು ನಡ್ಕೊಂತಾರೆ ಹೇಳು, ನೋಡು ಅವಳು ಆಸ್ತಿ ನೋಡಿ ಮದುವೆ ಆದ್ ನೀನು ಅಂತಾರೆ. ಅದಕ್ಕೆ ಬೇಡ, ಬಾಡಿಗೆ ಮನೇಲಿ ಇರೋಣ ಅಂತ. ಅಯ್ಯೋ ರೀ, ಜನ 100 ಅಂತಾರೆ. ಚೆನ್ನಾಗಿದ್ರು ಅಂತಾರೆ, ಚೆನ್ನಾಗಿಲ್ಲ ಅಂದ್ರು ಅಂತಾರ, ಹಿಂಗಿದ್ರು ಅಂತಾರ, ಹಂಗಿದ್ರು ಅಂತಾರೆ. ಯಾಕೆ ತಲೆ ಕೆಡಿಸ್ಕೊತೀರಾ? ಇವಾಗ ನೀವು ಹೆಂಗಿದ್ರು ಇಲ್ಲೇ ಇದ್ರಲ್ಲ, ಇಲ್ಲೇ ಇತ್ಕೊಂಡ್ಬಿಡಿ. ಆ ಬಾಡಿಗೆ ಮನೆ ಖಾಲಿ ಮಾಡ್ಕೊಂಡು ಬನ್ನಿ ಅಷ್ಟೇ. ಇರೋದು ಒಂದು ಸೂಟ್ಕೇಸ್ ಸಾಮಾನು ತಾನೆ, ಇಲ್ಲೇ ಇದ್ರೆ ಆಯ್ತು. ನೀವು ಯಾಕೆ ಅಲ್ಲಿಗೆ ಹೋಗ್ತೀರಾ ಹೇಳಿ? ಅಲ್ಲ, ಈ ಮೇಷ್ಟಪ್ಪ ಯಾಕೆ ನಾನು ಹೋಗೋ ದಾರಿಯಾಗ ನಿಂತಿರ್ತಾನೆ, ಮಾಡಕ್ಕೆ ಏನು ಕೇಮಿಲ್ಲ ಅನ್ಸುತ್ತೆ. 3 ಹೊತ್ತು ಅವಳು ಎತ್ರುಗ ನಿಂತಿರ್ತಾನೆ. ಅದೇನು ಕಣ್ಣು ನಿಂತ್ಕೊಂತಾನತ್ತು. ನೋಡ್ದೇನೆ ನೋಡು, ಗಂಡ ಇರ್ತಿ ಅಂದ್ರೆ ಏಟ್ ಚೆನ್ನಾಗಿರ್ತಾರ. ನೀನು ಅದಿ ನನ್ನ ಈಟ ಪಡ್ತೀನಿ, ಮದುವೆ ಆಯ್ತೀನಿ ಅಂದ್ಬಿಟ್ಟು ಜೊತೆ ಯಾಕೆ ಇಟ್ಕೊಂಡು ಒಂದಿನಕ್ಕಾರ ಪ್ರೀತಿ ನೋಡ್ಕೊಂಡು ಯಾರೋ ಪ್ರೀತಿ ನೋಡ್ಕಲಿ. ನೋಡು, ಎಡ್ತಿ ಇಲ್ದ ನನ್ಗ ಇದ ಮೊದಲನೇ ಮದುವೆ, ಅವಳಿಗೆ 2ನೇ ಮದುವೆ ಆಗಿರೋದು. ಏಟ್ ಬೇಸದಳು ನೋಡಿ, ಇಬ್ರಿಗೂ 2 ಮದುವೆ. ನಿನ್ಗೆ ಮೊದಲನೇ ಮದುವೆ, ನನಗೂ ಮೊದಲನೇ ಮದುವೆ. ಹೆಂಗಾಯ್ತು ನೋಡು. ಓಹೋ, ಈಕೆಗೆ ಮೊದಲನೇ ಮದುವೆ ಅಂತ ಗೌಡ್ರ ಜೊತೆ ಇದ್ದಿದ್ದು ನನಗೆ ಗೊತ್ತಿಲ್ಲ. ಏನು ಗೊತ್ತಿದ್ರು ಬಿಡುವತ್ತಾಗ ಹೆಣ್ಮಕ್ಳ ಬಗ್ಗೆ ಮಾತಾಡಬಾರ್ದು, ಮದುವೆ ಅಮ್ಮ ಅಂತ ನಾನಿದ್ದು. ಇವಳು ಯಾಕೋ ಅತಿರೇಕ ಆಗ್ಬಿಡ್ತು ನನಗೆ. ಇವಳು ಬೇಡಕಪ್ಪ. ನಾನು ಸುಮ್ಕ ನನ್ನ ಜೀವನ ನಾನು ನೋಡ್ಕೊತೀನಿ. ಏನಯ್ಯ ಒಬ್ಬೊಬ್ಬನೇ ಗೊಣ 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 ಅಂತಿದ್ದಿ, ಏನೋ ಗೌಡ ಅಂದಂಗಿತ್ತು, ಏನಂತಿದೆ ನೋಡು. ನನ್ನ ಸುಮ್ಕ ಹಿಂಗ ಹಂಗ ಅಂದಿ ಅಂದ್ರೆ ಮದುವೆನೇ ಆಗಿಲ್ಲ ನಾನು ನಿನ್ನ. ಬೇಡ ಬಿಡೆ, ಬೇಡ. ನೀನು ಆಗಕ್ಕ ಹೋಗ್ಬೇಡ. ನಿನಗಿಂತ ಚೆನ್ನಾಗಿ ಹೋಗಿರೋ ಹುಡುಗಿನ ನಾನು ಮದುವೆ ಆಯ್ತೀನಿ. ಹೋಗು. ಏನೋ ಅಂತಾರಲ್ಲ, ಒಬ್ರಿಗೂ ಆಳ್ಕೊಡ್ಬೇಕು ಅಂದ್ರೆ ನನ್ಗೆ ತಿಕ್ಕ ಹಾಟೋಕೆ ಇದು ಮಾಡ್ತಾಳೆ. ನೀನು ನಿಮ್ಮ ಅಕ್ಕನೇ ಸಾಯಿರಿ. ನಾನೇ ಇದು ಮಾಡಲಿ. ನಾನು ಎಲ್ಲರೂ ಊರವ್ರ ಹತ್ರ ಎಲ್ಲ ಹೇಳಿ ನಿಮ್ಮ ಅಕ್ಕನ ನೀನು ಹೆಂಗೆ ಮಾಡ್ಬೇಕು ನನಗೆ ಗೊತ್ತಾಯ್ತು. ಅಯ್ಯಯ್ಯೋ, ಏನೋ ಮದುವೆ ಆಯ್ತೀನಿ ಅಂತಿದ್ದ. ಈ ಕಾಲದಾಗ ನನಗೆ ಮದುವೆ ಆಗಕ್ಕಿಲ್ವೇ? ಏನು ಹೊಂಟೋದ? ಊರ್ ಜನ ಎಲ್ಲ ಏನು ಚಲ್ಚವಂಗ್ ಮದುವೆ ಆಗಿಲ್ಲ, ಚಲ್ಚವಂಗ್ ಮದುವೆ ಆಗಿಲ್ಲ ಅಂತ ಆಡ್ಕೊಂಡು ಹತ್ತಾರಲ್ಲಪ್ಪ. ಏನಪ್ಪ ಮಾಡೋದು? ಇದಕ್ಕೆಲ್ಲ ಕಾರಣ ಇವ್ರಿಗೆ. ಇವ್ರು ಬಿಟ್ರೆ ಯಾರೂ ಇಲ್ಲ. ನನಗಂತೂ ಇವ್ರಿಬ್ರನ್ನ ಕಂಡ್ರೆ ಉರಬುರ ಅಂತ ಯಾಕಾರು ರೋಡಲ್ಲಿ ಸಿಗ್ತಾವತ್ತು ದರಿದ್ರದವು. ಇವ್ರು ನೋಡಿದಾಗೆಲ್ಲ ಮೇಷ್ಟ್ರನ್ನ ನೀವು ನನಗೆ ಮೋಸ ಮಾಡ್ದೆ ಅನ್ನೋದೇ ಬರುತ್ತೆ. ಬೋರ್ಡೆ ಸ್ವಾಮಿ ಹೋಗ್ಬಿಟ್ನಲ್ಲಪ್ಪ, ಹೆಂಗಪ್ಪ ಒಪ್ಸೋದು ಈಗ ಅವನ್ನ? ಗುಂಡಕಯ್ಯ, ಗುಂಡಕಯ್ಯ, ನಿಂಗಣಯ್ಯ ಬಂದ್ಯಾ ಒಂಚೂರು ಹೊರಕ್ಕ? ಸ್ಕೂಲ್ ಮೇಸ್ಟ್ರು ಬರ್ರಿ, ಒಳಗೆ ಕುತ್ಕರಿ. ಏನು ಮನೆ ತಕ್ಕ ಬಂದ್ಬಿಟ್ಟಿರ? ಯಾಕ್ರಿ ರಾಜಣ್ಣವ್ರೆ ಮನೆ ತಕ್ಕ ಬಂದ್ಬಿಟ್ಟಿರ? ಅದು ಏನಿಲ್ರಿ, ನಿಮ್ಮ ಮನ್ಯಾಗ ಎಷ್ಟು ಮಿಂಡವ್ರವ್ರೆ ಅವ್ರನ್ನೆಲ್ಲ ಕೂಗ್ರಿ. ಏನಂದಿದ್ದು ನೀನು? ಏಯ್, ನೆಟ್ವರ್ಕ್ ಮಾತಾಡು. ಏನಂದಿದ್ದು ನೀನು? ಏಟ್ ಮಿಂಡಾರ? ಮಿಂಡ? ಅಯ್ಯೋ, ನಿನ್ನ ಬಾಯಿ ಯಾಕೆ ಮಣ್ಣಾಕ ಇದೆ ನಿಂಗಂತಿಲೆ? ಅಯ್ಯೋ ಗುಂಡಕಯ್ಯ, ಅದು ಮಿಂಡ ಅಲ್ಲ, ಮಂದಿ ಏನಕ್ಕ ಮಿಂಡ ಅಂತವಳ. ಬೇಜಾರು ಮಾಡ್ಕ ಅಂತವ್ ನಾವು ಅವಯ್ಯ. ಬೇಜಾರು ಮಾಡ್ಕೋಬೇಡಿ. ಇವನು ಬೆಂಗಳೂರವನು, ಅಷ್ಟು ಗೊತ್ತಾಗಕ್ಕಿಲ್ಲ. ನಾನು ಎಷ್ಟು ಮಂದಿ ಅಂತೀನಲ್ಲ, ಅದಕ್ಕೆ ಎಷ್ಟು ಮಿಂಡ ಅಂತವನೆ. ಬೇಜಾರು ಮಾಡ್ಕೊಡಕ ಗುಂಡಕಯ್ಯ. ಈ 7 ಗುಂಡಕಯ್ಯ, ಎಷ್ಟು ಮಂದಿ ಅದಾರ ಈ 7 ಅಂತ ಈಗ ಕೇಳ್ತಾವ್ರ. ನೆಟ್ವಾಗಿ ಎಂತ ಅನ್ನಕ ಬಂದಿಯಪ್ಪ? ಬೆಂಗಳೂರ ಅಂತ ಆದ್ರೆ ಏನು ಅದಕ್ಕೆ ಮಿಂಡ ಅನ್ನೋದೇನ? ಏಟ್ ಮಂದಿ ಅನ್ನಕ ಏಟ್ ಮಿಂಡ ಅಂತಂದ್ರೆ ನಮ್ಮ ಕಾಲ್ಮರಿ ತಕೊಂಡ್ ಬಿಡಿತಾರ. ಬೇರೆ ಕಡೆ ಎಲ್ಲರೂ ಹೋಗಿ ಅಂದಿ ಅಂದ್ರೆ ಕುಂದ್ರ ಇಲ್ಲ ಕುಂದ್ರ. ನೀನಂತೆ ನಾವು ಒಳಗೆ ಸೇರ್ಸ್ಕೊಳ್ಳೋದು ಉಂಟೆ. ಕುತ್ರ ಇಲ್ಲಿಯೇ. ಮೇವ್ ನೃತ್ಯ ಬಂದಿ ಒಂಚೂರು ಹೊರಕ. ಒಂದೋಮ ಬರ್ರಿ ಹೊರಕ. ಇವಯ್ಯ ಯಾವನ ಬಂದವನೇ, ಅದೇನೋ ಬರ್ಕೋಬೇಕಂತೆ. ಬರ್ರಿ ಹೊರಕ. ಓ, ಏನ್ರಿ ಅತ್ತಿಯವರ? ಏನು ಹಿಂಗೆ ಇದು ಮಾಡ್ತಿದ್ರಿ, ರೇಗ್ತಾ ಕೂತಿದ್ರಿ? ಯಾಕತ್ತೆ? ಏನಾಯ್ತು? ಅದೇನಿಲ್ಲ ಕಣವ. ಅದೇನೋ ಜನಗಣತಿನ ಏನೋ ಬರ್ಕೊಳಕ್ ಬಂದವ್ರ. ಅದೇನೇನು ಬೇಕು ಏನೇನು ಬೇಡ ಹೇಳು. ನಂಗಂತೂ ಬರೋಕ್ಕಿಲ್ಲ. ಏನೇನು ಬೇಕು ಏನೇನು ಬಿಡ್ಬೇಕು, ಹೆಂಗ ಏನು ಎತ್ತ ಅಂತೇಳಿ. ಅದೇನು ಫೋನಾಗ OTP ಬರುತ್ತಂತೆ, ಅವೆಲ್ಲ ಹೇಳ್ಬೇಕಂತ ಎಲ್ಲರೂ ಮಾತಾಡ್ತಿದ್ರು. ಬಂದು ಬರ್ಕ ಹೋದ್ರು ಅಂತೇಳಿ. ಇವಯ್ಯ ನಮ್ಮೂರಕ್ಕೆ ಇವತ್ತು ಬಂದವನೇ. ಹೇಳು. ಓ ರಾಜಮ್ಮವ, ಚೆನ್ನಾಗಿದ್ದೀರಾ? ಇವರು ಮಯೂರೇಕ ಹೇಗಿದ್ದಾರೆ? ಪ್ರೆಗ್ನೆಂಟ್ ಅಲ್ಲ? 7 ತಿಂಗಳಾಯ್ತು, 9 ತಿಂಗಳಾಯ್ತು ಅಲ್ಲ ಮಮ್ಮ? ಕಣ, 9 ತಿಂಗಳಾಯ್ತು. ಚೆನ್ನಾಗದಳ. ಅವಳಿಗೇನು ರಾಣಿ ಥರ ಅದಳ. ನಮ್ಮ ಪ್ರಜುನು ಅದನಲ್ಲ, ಬೇಸ್ ನೋಡ್ಕೊಂತಾನೀಗ. ನನ್ನ ಮಗನೂ ಒಳ್ಳೆ ಬುದ್ಧಿ ಕಲ್ತ. ಇವಾಗ ಚೆನ್ನಾಗದಾರೆ ಕಣವ. ಅಯ್ಯೋ, ಸ್ಕೂಲ್ ಮೇಸ್ಟ್ರೆ ಏಟ್ ಅಂತ ನೀನು ಹುಡುಕಿ ನನ್ನ ಕಾಲೇ ನೊಂದ್ಬಿಟ್ಟ ಬಿಡು. ನೆನೆನೂ ಎಲ್ಲ ಹುಡುಕಿ ಸಾಕಾಗೋಯ್ತು ನಿನ್ನ. ಅದ್ಯಾವನ ಬೆಂಗಳೂರಿಂದ ಬಂದವನೇ. ಅಯ್ಯೋ, ನಮ್ಮ ಅತ್ತೆನೇ ಆ್ಯಡ್ ಮಾಡ್ಕೋಬೇಕಿತ್ತು ಕಯ್ಯ ನೀನು. ನಮ್ಮ ಅತ್ತೆನೇ ಬಿಟ್ಬಿಟ್ಟಿವಿ ನಾನು. ನಮ್ಮ ಅತ್ತೆ ಕಮ್ಲಿನ ಇದು ಕಾಳಮ್ಮನ್ನ. ಇವಮ್ಮ ಯಾಕಾದ್ರೂ ನಂಗೆ ಕಣ್ಣಿದ್ರು ಬರ್ತಾಳು. ಇವಮ್ಮ ನೋಡಿದ್ರೆ ಒಳಗಿಂದ ಉರಿಯುತ್ತೆ. ಆದರೆ ಏನು ಮಾಡೋದು? ಸುಮ್ಮನೆ ಇರಬೇಕು. ಕಂಟ್ರೋಲ್ ಯುವರ್ ಸೆಲ್ಫ್. ಅಯ್ಯೋ ಲಕ್ಷ್ಮಿ ಅಮ್ಮ, ನೆನ್ನೆನೆ OTP ಎಲ್ಲ ಓಕೆ ಆಗದೆ, ಎಲ್ಲ ಓಕೆ ಕೊಟ್ಟಿವಿ, ಬರ್ತು ಬಿಟ್ಟಿವಿ. ಇವಾಗ ಬಂದು ನೀನು ನಮ್ಮ ಅತ್ತಿದ್ಲು, ನಮ್ಮ ಮಾವಿದ್ರು ಅಂದ್ರೆ ಎಲ್ಲನೂ ತಿಳ್ಕೊಂಡು ಹೇಳ್ಬೇಕಪ್ಪ. 8 ಮಂದಿ ಇದ್ರು ಅಂತೇಳಿ ಎಲ್ಲನೂ ಒಂದೇ ಮನೆಯಾಗ ಅಂಟಿಸಾರ ಅಂದ್ರೆ ಆ ಮನೆಯಾಗ ಎಲ್ಲನೂ ಹೇಳ್ಬೇಕು. ನಿಮ್ಮ ಮತ್ತೇನು ಬೇರೆ ಅದಲ್ಲ, ಏನ ಹೇಳ್ಬೇಕಿತ್ತು ನೆನ್ನೆ ನೀಯೇ. ಯಾಕ ನಿನ್ ಕಣ್ಣಕ್ಕೆ ಏನಾಗಿತ್ತು? ನಮ್ಮ ಅತ್ತಿಲ್ವೇ ಅಂತ ನಿನಗೆ ಗೊತ್ತಿಲ್ವಿ? ನಮ್ಗೇನೋ ಮರುವಪ್ಪ, ನಿಮಗೆ ಗೊತ್ತಿಲ್ವಿ? ನಮ್ಮ ಅತ್ತೆ ಎಲ್ಲ ಹೋಗಾಳೆ. ಕಾಸಿಗೆ ಎಲ್ಲಗೂ ಹೋಗೋಳೆ. ನಮ್ಮ ಅತ್ತೆನೂ ಜಯಮೋರು ಅತ್ತೆನೂ ಆಯಮ್ಮೋರು ವಾರಕ್ಕೊಂದ್ಸರಿ ತಿಂಗ್ಳಿಗೊಂದ್ಸರಿ ಟೂರ್ ಹೊಡಿತಾರೆ. ಅಯೋಧ್ಯೆಗೆ ಹೋಯ್ತೀವಿ, ಕಾಸಿಗೆ ಹೋಯ್ತೀವಿ, ಅಲ್ಲಿ ಹೋಯ್ತೀವಿ, ಇಲ್ಲಿ ಹೋಯ್ತೀವಿ ಅಂತೇಳಿ. ನಾವೇ ಬಿಡುವ ತಗ ವಯಸ್ಸಾಗೈತೆ ಬಿಟ್ಟು ಕಳಿಸ್ತೀವಿ. ಅವಮ್ಮ ಮನೆಗೆ ಅದಳ ಅಂದ್ಬಿಟ್ಟೆ ಮರ್ತೋಯ್ತು ನಮ್ಗೆ. ಇವಾಗ ನನಗೆ ಗೊತ್ತಿಲ್ಲ, ನೀವು ಬರ್ಕಲೇಬೇಕು.
ಏ ಲಕ್ಷ್ಮಿ ಇವನ್ ಮನ್ಕಾಯಿ ಹೋಗ ಎಕ್ಕುಟ್ಟೋಗ ಹಿಂದೆ ನಿಂತಿರೋನ್ ಏನಂತಾನೆ ಗೊತ್ತೇ ನಿಂತೆ ಓಲಿ ಒಸಿ ನಮ್ಮನ್ಯಾಗ ಏಟ್ ಮಂದಿ ಅದಾರ ಅಂದಕ ಏಟ್ ಮಿಂಡ ಅವ್ರ ಅಂತ ಕೇಳ್ತಾನೆ ಇವ. ಅಯ್ಯೋ ಗುಂಡಕಯ್ಯ ನಿಂತ ಒಂದ್ ಕೇಳಿದ್ನೆ ನನ್ ಸೊಸೆ ಕೊಟ್ಟು ಏಟ್ ಗಂಟಿರದಾರ ಅಂತ ಕೇಳ್ತಾನ. ನಿಮ್ಗೆ ಎಷ್ಟು ಗಂಟಿರದಾರ ನಿಮ್ಮ ಮನೆಗೆ ಎಷ್ಟು ಮಂದಿ ಅದಾರ ಅನ್ನಕ ಮನೆಗೆ ಎಷ್ಟು ಗಂಟಿರದಾರ ಅಂತ ಕೇಳ್ತಾನ. ನನ್ನ ಸೊಸೆಗೆ 50 ಗಂಟಿರ ಅದಾರ. ಯವ್ವ ಹಿಂಗ ಫಸ್ಟ್ ಮಾತು ಕಲ್ಸ್ಬೇಕು, ಇಲ್ಲ ಅಂದ್ರೆ ಕರ್ಕೊಂಡ್ ಬರಬಾರ್ದು. ನಮ್ಮ ರಾಜನಿಗೂ ಬುದ್ಧಿ ಇಲ್ಲ ನೋಡಿ, ಇವ್ನು ಕರ್ಕ ತಿರುಗ್ತಾವನೆ, ಊರ್ ಮಾನ ಮರ್ಯಾದೆ ಎಲ್ಲ ರಾಜಾಗ್ತಾವನೆ ಇವನು. ಅದೆಲ್ಲ ಸರಿ, ಎಷ್ಟು ಗಾಂಡುಗಳು ಅದಾರ ನಿಮ್ಮ ಮನೆಯಾಗ? ಗಾಂಡುಗಳು ಯವ್ವ ನನ್ನ ನೀವು ಊರಾಗ ಇರಿಸ್ಬೇಕು ಅನ್ಕಂಡು ಏನ್ ಅನ್ಕಂಡಿಯೋ? ಏಟ್ ಗಂಡಸ್ರು ಅದರವ ಅಂತ ಕೇಳೋದು. ಎಷ್ಟು ಗಾಂಡುಗಳು ಅಂತ ಎಲ್ಲೇ ಅವ್ರ ಮನೆ ಗಂಡಸ್ರು ಬಂದ್ರ ನಿನ್ನ ತುಳ್ದು ನೆಲ್ಸಮ ಮಾಡ್ಬಿಡ್ತಾರ. ಸುಮ್ಮನೆ ಬಾಯಕ್ಕ ಟೇಪಕ್ಕ ಗಪ್ ಚಪ್ ಇರ್ಬೇಕು, ಇಲ್ಲ ಅಂದ್ರೆ ನೋಡು ಬಾಯಿನ ಹೊಲ್ದು ಬಿಡ್ತೀನಿ. ಸುಮ್ಕ ಕುಂತ್ಕ ಏಟ್ ಗಾಂಡುಗಳು ಅಂತ ಎಲ್ಲೋ ಅದ್ರಗಿತ್ ಮಗನ ಸುಮ್ಮನೆ ನಿಂದ್ರ. ಅಯ್ಯ ಸ್ಕೂಲ್ ಮೇಷ್ಟ್ರ ಅಂತ ಮೇಷ್ಟ್ರು ಇನ್ಯಾವಾಗ ಕಲ್ತ ಹಾಳಾದಿ ಎಕ್ಕುಟ್ಟೋದಿ ಕುತ್ಕೊಂಡ್ ಸುಮ್ಕ. ಯಾವ ಇಂಗ್ಲೀಷ್ ಮೇಷ್ಟ್ರ ಹಾಕುದ್ರಪ್ಪ ನನ್ಗ? ನನ್ನ ಎಕ್ಕಳ ತಗೊಂಡು ನಾನಾ ಹೊಡ್ಕೊಬೇಕು. ಅಯ್ಯೋ ಅಲ್ಲಿ ಕಟ್ಪಾಡಿಯ ನನ್ನ ಮಗನ ಏಟ್ ಗಾಂಡುಗಳು ಅಂತೀಯಲ್ಲೇ. ನೀನು ಗಾಂಡ್ಲೆ, ನಿಮ್ಮ ಗಾಂಡ್ಲೆ, ನಿಮ್ಮ ಅಪ್ಪ ಗಾಂಡ್ಲೆ, ಎಲ್ಲರೂ ನಿಮ್ಮಿಡಿ ವಂಶನೇ ಗಾಂಡುಗಳು. ಯಾರು ಹೇಳಕತ್ತಿ ಗಾಂಡು ಅಂತೇಳಿ? ಮಗನ ಏನಿಲ್ಲ, ನನ್ನ ಮಕ್ಳು ಬಂದಾರ, ನನ್ನ ಗಂಡು ಬಂದಾನ ಅಂದ್ರೆ ನೀನು ಮೂಲೆಗೆ ಗುಂಪಾಗಿ ಕಟ್ಟಿ ಬಡ್ದು ಬಿಡ್ತಾರ ತಿಳ್ಕೊಂಬಿಡೋದನ್ನ. ಅಯ್ಯೋ ಸರ್, ಅದು ಗಾಂಡುಗಳು ಅಲ್ಲ, ಎಷ್ಟು ಗಂಡಸ್ರದಾರ ಅಂತ ಕೇಳೋದು. ನಿಮ್ಗೇನು ಅರ್ಥ ಆಗುತ್ತೋ ಅರ್ಥ ಆಗಲ್ವೋ? ಎಲ್ಲೇ ಓದಿರಲಿ ನಮ್ಮ ಸಂಸ್ಕೃತಿನ ನಾವು ಮರಿಬಾರ್ದು. ಗಾಂಡು ಅಲ್ಲ ಗಂಡಸರು. ಕನ್ನಡ ಕಲ್ತ್ಕೊಳ್ಳಿ ಅಂತ ಅದಕ್ಕೆ ಒಯ್ಕೊಳ್ಳೋದು. ಇಂಗ್ಲೀಷ್ ಮೇಷ್ಟ್ರ ಆದ್ರೆ ಬರೀ ಇಂಗ್ಲೀಷ್ ಒಯ್ಕೊಂಡು ಏನು ಕಲ್ತು ಉದ್ದಾರ ಆದಿರು. ಕನ್ನಡನೂ ಎಷ್ಟೋ ಗೊತ್ತಿರಬೇಕು. ಸ್ಕೂಲ್ ಮೇಷ ನೀನೇನಾರು ಒಂದು ಪಾಠ ಆಡಿ ಅಂದ್ರ ನಾನು ಹೋಗಿ ಇವ್ರಿಗೆ ನಮ್ಗೆ ವಯಸ್ಸವ್ರಲ್ಲ ಇದನ್ನೆಲ್ಲ ಬರ್ಕೊಂಬರ್ರಿ ಅಂತೇಳಿ ಅವ್ರಿಗೆ ಹೋಗಿ ಹೇಳ್ಬಿಡ್ತೀನಿ. ಹಿಂಗೆಲ್ಲ ನನ್ನ ಮನ ಮರ್ಯಾದೆ ತೆಗಿತಾನೆ, ಒಯ್ಯ ನಂಗೆ ಬೇಡ ಅಂತೇಳಿ. ಆಮೇಲೆ ನೀವು ಕೆಲಸದಿಂದ ತೆಗೆಸ್ಕೊಬಿಡ್ತೀರಿ. ಸುಮ್ಮನೆ ಕುತ್ಕೊಬಿಡ್ಬೇಕು, ನಾವು ಹೇಳಿ ಬರ್ಕಂತೀವಿ. ಏನ್ ಜನ ಅದಾರಪ್ಪ, ಮಾತಾಡಕ್ಕೆ ಬಿಡಲ್ಲ. ಯಾವತ್ತು ಉದ್ಧಾರ ಆಗ್ತಾರೋ ಏನೋ, ನನಗಂತೂ ಬೇಜಾರಾಗ್ಬಿಟ್ಟಿದೆ. ಇವ್ರ ಜೊತೆ ಸುತ್ತಿ ಗಪ್ ಚುಪ್ ಅಂತಾರೆ. ಸೈಲೆಂಟ್, ಕೀಪ್ ಸೈಲೆಂಟ್. ಇದನ್ನ ಕೇಳಿ ನಂಗೆ ಬೇಜಾರಾಗ್ಬಿಡುತ್ತಪ್ಪ. ಗುಂಡಕಯ್ಯ ಈ ಎಲ್ಲಾರ್ದು ಇವಾಗ ಒಂದೊಂದಾಗ ಕೇಳ್ತೀವಿ. ಹೇಳ್ರಿ, ನಿಮ್ಮ ಮನೆಯಾಗ ಎಲ್ಲರ ತಾವು ಮೊಬೈಲ್ ಅದದೆ? ಅಯ್ಯೋ ಮೇಷ, ಈಗಿನ ಕಾಲದಾಗ ಹುಟ್ಟದ ಮಕ್ಳ ಕೈಯಾಗ ಇರ್ತವೆ, ದೊಡ್ಡವ್ರ ಕೈಯಾಗ ಇರಕ್ಕಿಲ್ವೇ? ಎಲ್ಲಾರ್ತವೂ ಅದಾವ. ಎಲ್ಲಾರ್ತವೂ ಅದಾವ. ಗುಂಡಕಯ್ಯ ಎಷ್ಟನೇ ಕ್ಲಾಸ್ ಓದಿರಿ ನೀವು? 1ರಿಂದ 10 ಇಲ್ಲಾಂದ್ರೆ ಫಸ್ಟ್ PU ಸೆಕೆಂಡ್ PU ಏನ್ ಮಾಡ್ಕೊಂಡಿರಿ? ಏನ ಓದ್ಗಿದಿಲ್ಲಕ್ಕಪ್ಪ. ನಮ್ಗೆಲ್ಲ ಎಲ್ಲಿ ಓದ್ತಿದ್ರು? ಓದಿದ್ರು 1ನೇ ಕ್ಲಾಸು ಅಂತ ಭಾರತ. 1ನೇ ತರಗತಿ. ಅಯ್ಯೋ ಪಟಪಟ್ನೆ ಟೈಪ್ ಮಾಡ್ಕಯ್ಯ. ಒಂದನೇ ಕ್ಲಾಸ್ ಅದು. 1ನೇ ತರಗತಿ ಅಂತಂದ್ರೆ ಅರ್ಥ ಆಗುತ್ತೆ ತಾನೆ? ನೆನ್ನೆಯಿಂದನೂ ಮಾಡ್ತಿದ್ಯೆ, 4 ದಿನದಿಂದನೂ ಅರ್ಥ ಆಗಿರ್ಬೇಕು. 1ನೇ ತರಗತಿ ಅಂತ ಹಾಕ. ಮತ್ತೆ ಗುಂಡಗಯ್ಯ ಮನೆಯಾಗ TV, ಫ್ರಿಜ್ಜು, ವಾಷಿಂಗ್ ಮಿಷಿನು ಮತ್ತು ಬೈಕು ಏನೇನದವ? ಇಲ್ರಿ ಮಾವರ, ನಮ್ಮ ಮನ್ಯಾಗ ಸರ ನಮ್ಮ ಮನ್ಯಾಗ ವಾಷಿಂಗ್ ಮಿಷಿನ್ ಇಲ್ಲ. ಫ್ರಿಜ್ ಐತಿ, TV ಐತಿ, ಒಂದೆರಡು ಸ್ಕೂಟ್ರು ನಮ್ಮ ಮಾವರ್ದು ಇಲ್ಲ ಎಕ್ಸೆಲ್ ಇರಬೇಕೇನೋ. ನಮ್ಮ ಮಾವರ್ದು ಎಕ್ಸೆಲ್ ಐತಿ. ನಮ್ಮ ಮನೆಯವರು ಮತ್ತು ಇವರು ನಮ್ಮ ಬಾವ ಇಬ್ಬರೂ ಗಾಡಿ ತಗೊಂಡಿಲ್ಲ. ಸ್ಕೂಟ್ರುಗಳು ಇಲ್ರಿ, ಒಂದೇ ಸ್ಕೂಟಿ ಅಂತ, ಇದು TVS ಸ್ಕೂಟ್ರ್ ಅಂತ ಬರ್ಕಳ್ರಿ. ಮತ್ತು ನನಗೆ ಮರ್ತೈತಾವಲ್ಲಪ್ಪ ನಿಮ್ಮ ಜೊತೆ ಆಡಿ. ಮತ್ತು ಕೇಸು ಪಾಸು ನಡೀತೈತ ನಿಮ್ಮದು? ಯಾವ್ದಾರು ಕೇಸ್ ನಡೀತಿದ್ರೆ ಹೇಳಿ. ಎಷ್ಟು ಎಕರೆ ಹೊಲ ಐತಿ? ಇದು ಹೊಲ ಐತಾ ಮತ್ತು ಮನೆ ಅದಾವ? ಹ್ಞೂ ರೀ ಮಾವ, ಸ್ವಂತ ಮನೆಯಾಗ ಇರೋದು. ಸ್ವಂತ ಮನೆ, ಹೊಲ ಐತೆ ಅಂತ ಬರ್ಕೊಳ್ಳಿ. ಕೇಸು ಪಾಸು ಫಸ್ಟು ನಡೀತಿತ್ತು, ಇವಾಗ ಇಲ್ಲ ಅಂತ ಹಾಕೊಳ್ಳಿ. ಅವರು ಸಿಂಗಾರಮ್ಮ ಇದ್ರಲ್ಲ, ಅವಾಗ ಸ್ವಲ್ಪ ನಡೀತಿತ್ತು, ಇವಾಗಿಲ್ಲ ಅಂತ ಬರ್ಕೊಳ್ಳಿ. ಸರಿನ್ರಿ, ಆಯಿತು. 8 ಮಂದಿ ಇರೋದು ನೀವು ಮತ್ತು ಇನ್ನೂ ಹುಡುಗರದು ಆಧಾರ್ ಕಾರ್ಡ್ ಆಗಿಲ್ಲ ಅಲ್ವಮ್ಮ? ಇಲ್ರಿ ಮಾವರ, ಯಾರ್ದು ಆಗಿಲ್ಲ. ನಮ್ಮ ಮಗಳದು ಆಗಿಲ್ಲ, ಮತ್ತು ನೃತ್ಯಕ್ಕನ ಮಗಂದು ಆಗಿಲ್ಲ. ಮಾಡಬೇಕು ಅಂತ ಅನ್ಕೊಂಡಿವಿ. ದೇವರಾಜಂದು ಮತ್ತು ಅನ್ವಿತಂಗೂ ಮಾಡಬೇಕು. ಆಧಾರ್ ಕಾರ್ಡ್ ಮಾಡಿಸ್ತೀವಿ ಕಣ್ಮವರ. ಒಟ್ನಾಗ ನಮ್ಮ ಮಾವ, ನಮ್ಮ ಅತ್ತೆ, ನಮ್ಮ ವೆಂಕಟೇಶ್ ಬಾವ ಮತ್ತು ನಮ್ಮ ನೃತ್ಯಕ್ಕ, ನಮ್ಮ ಮನೆಯವರು, ನಾನು 8 ಮಂದಿ ಅದೇವ್ರಿ ನಮ್ಮ ಮನೆಯಾಗ. ಹ್ಞೂ ಕಣಮ್ಮ, ಆಯಿತು. ಎಲ್ಲರದು OTP ಎಲ್ಲ ತಗೋಬಿಡುತ್ತೆ. ಒಂದ್ಸರಿ OTP ತಗೊಂಡ್ರೆ ಅವ್ರ ಹೆಸ್ರೇನು ಏನು? ರೇಷನ್ ಕಾರ್ಡ್ಗೆ ಯಾರನ್ನಾರು ಆ್ಯಡ್ ಮಾಡೋದಿತ್ತಮ್ಮ? ಇವಾಗ ನಿಮ್ನೇನಾರು ಆ್ಯಡ್ ಮಾಡ್ಕೋಬೇಕಾ ಈ ಯಾರನ್ನಾರು? ಏನು ಬೇಡ, ನಾವು ಆ್ಯಡ್ ಪಾಡು ಮಾಡಿಸ್ತೀವಿ. ನಿಂದು ಮುಗಿತಾ ನಡಿ. ಏಟೈತಿ ಏನು ಹೊಲ ಫಲ ಏನು ತಕೊಂಡ್ ಏನಾರು ಮಾರ್ಕಿರ್ಕೊಬಿಟ್ಟಿರ ಹೆಂಗಪ್ಪ? ನಮ್ದು ಅಂದ್ಬಿಟ್ಟು ಇದೆಲ್ಲ ಗೌರ್ಮೆಂಟ್ ಜಾಗ ಅಂದ್ಬಿಟ್ಟು ಏನಾರು ಕಿತ್ಕೊಳಕ್ಕೆ ಏನಾರು ಇದು ಮಾಡಿರ ಹೆಂಗ ಕಾಣೆ? ಮಾಡ್ರಿ ಏನು ಮಾಡ್ತಾರೆ ಏನು ಬಿಡ್ತಾರೆ ಮಾಡ್ರಿ. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.